ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗಿರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಅಕ್ಕಿ ವಡೆ ಮಾಡ್ತಾ ಇದ್ದೇನೆ ನಾನು. ಮಂಗಳೂರಿನ ಪ್ರಸಿದ್ಧ ರೆಸಿಪಿ ಇದು. ತುಂಬ ಟೇಸ್ಟ್ ಆಗ್ತದೆ. ಚಿಕನ್ ಕರಿ ಜೊತೆ ಎಲ್ಲ ತುಂಬ ರುಚಿ ಆಗ್ತದೆ. ಹೇಗೆ ಮಾಡೋದು ಅಂತ ನೋಡುವ. ಮದುವೆ ಔತಣಗಳಿಗೆಲ್ಲ ಮಾಡ್ತಾರೆ ಇದು ಅಕ್ಕಿ ವಡೆ. ತುಂಬ ಟೇಸ್ಟ್ ಆಗ್ತದೆ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡುವ. ನೋಡಿ, ಮೊದಲಿಗೆ 2 ಕಪ್ನಷ್ಟು ಅಕ್ಕಿ ನೆನೆ ಹಾಕಿದ್ದೇನೆ ನಾನು. ಬಿಳಿ ಅಕ್ಕಿ ಇದು. ಪುಂಡಿ ಎಲ್ಲ ಮಾಡ್ತಾರಲ್ಲ, ಕಡುಬು ಎಲ್ಲ ಮಾಡ್ತಾರಲ್ಲ, ಆ ಅಕ್ಕಿ. ಒಂದು 5-6 ಗಂಟೆಗಳ ಕಾಲ ನೆನೆ ಹಾಕಬೇಕು. ನೋಡಿ, ಇದನ್ನೀಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಇದನ್ನು ಫೈನಾಗಿ ರುಬ್ಕೊಳ್ಬೇಕು. ತುಂಬ ರುಚಿಯಾಗ್ತದೆ ಇದು ಅಕ್ಕಿ ವಡೆ. ನೆಯ್ ಪತ್ತರ ಅಂತ ಕೂಡ ಹೇಳ್ತಾರೆ ಇದನ್ನು. ನೋಡಿ, ಅಕ್ಕಿಯನ್ನು ಮಿಕ್ಸಿಗೆ ಹಾಕಿದ್ದೇನೆ. 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೇನೆ. ಮತ್ತು ನೀರುಳ್ಳಿ ನೋಡಿ, ಸಣ್ಣ ನೀರುಳ್ಳಿ ತಗೊಂಡಿದ್ದೇನೆ. ಒಳ್ಳೆಯದಾಗ್ತದೆ ಸಣ್ಣ ನೀರುಳ್ಳಿ. ಇಲ್ಲದಿದ್ದರೆ ದೊಡ್ಡ ನೀರುಳ್ಳಿ ಕೂಡ ಹಾಕ್ಬೋದು. ಮತ್ತು ಒಂದು ರುಚಿಗೆ ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಮತ್ತು 1 ಕಪ್ಪಿನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಇದೆಲ್ಲ ಹಾಕಿ ಫೈನ್ ಪೇಸ್ಟ್ ಮಾಡಬೇಕು. ನೋಡಿ, 2 ಸರಿ ಮಾಡಿ ರುಬ್ಬಿದ್ದೇನೆ ನಾನು ಇದನ್ನು. ಇದು ನೋಡಿ, ಇನ್ನು ಸ್ವಲ್ಪ ನೀರೇ ಉಂಟಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಅಕ್ಕಿ ಹುಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ರೈಸ್ ಫ್ಲೋರ್ ಇದು ಪತ್ರ ಎಲ್ಲ ಮಾಡುವ ಹುಡಿ ಸಿಗ್ತದೆ, ಅದನ್ನು ತಗೊಂಡಿದ್ದೇನೆ ನಾನು. ನೋಡಿ, ಇದನ್ನು ಚೆನ್ನಾಗಿ ನೀರು ನೋಡಿ ಹದ ಮಾಡಬೇಕು. ಇದು ಕರೆಕ್ಟಾಗಿ ಇದಕ್ಕೆ ಎಷ್ಟು ಬೇಕು ಅಷ್ಟೇ ಹುಡಿ ತಗೊಂಡಿದ್ದೇನೆ ನಾನು. ನೋಡಿ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೀವು ಒಂದೇ ಥರ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ, ಕರೆಕ್ಟ್ ಬಂದಿದೆ ನೋಡಿ. ಈ ಹದದಲ್ಲಿ ಬರಬೇಕು. ಇದನ್ನು ಇನ್ನು ನೋಡಿ, ಈ ಥರ ಉಂಡೆ ಮಾಡಬೇಕು. ನೀವು ಉಂಡೆ ಕರೆಕ್ಟಾಗಿ ಮಾಡಬೇಕು ನೋಡಿ. ರೌಂಡ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಕರೆಕ್ಟ್ ಶೇಪ್ ಬರುವುದಿಲ್ಲ. ನಿಮ್ಮ ಉಂಡೆ ಕರೆಕ್ಟ್ ರೌಂಡ್ ಮಾಡಿದರೆ ಮಾತ್ರ ಅದು ಶೇಪ್ ಕರೆಕ್ಟ್ ಬರೋದು. ನೋಡಿ, ಹೀಗೆ ತೆಂಗಿನ ಎಣ್ಣೆದು ಪ್ಯಾಕೆಟ್ ತಗೊಂಡಿದ್ದೇನೆ ನೋಡಿ ನಾನು, ಕಟ್ ಮಾಡಿ ಇದರಲ್ಲಿ ಹಾಕಿ ಈ ಥರ ಪ್ಲೇಟಿಂದ ಒತ್ತಾ ಇದ್ದೇನೆ. ನೋಡಿ ಹೇಗೆ ಬಂದಿದೆ ನೋಡಿ. ನೀವು ಪ್ರೆಸ್ ಮಾಡುವಾಗ ಕೂಡ ಕರೆಕ್ಟ್ ಪ್ರೆಸ್ ಮಾಡಬಾರ್ದು, ಒತ್ತಿ ಪ್ರೆಸ್ ಮಾಡಬಾರ್ದು. ಸ್ವಲ್ಪ ನಿಧಾನದಲ್ಲಿ ಪ್ರೆಸ್ ಮಾಡಬೇಕು. ನೋಡಿ, ಎಣ್ಣೆಗೆ ಹಾಕಿದ್ದೇನೆ. ಇದೀಗ ಉಬ್ಬಿ ಬರುವ ತನಕ ನೀವು ಅದನ್ನು ಏನು ಆಚೆ ಈಚೆ ಕೈಯಲ್ಲಿ ಮುಟ್ಟಬಾರ್ದು. ಇದರಲ್ಲಿ ಸೌಟ್ ಹಾಕಬಾರ್ದು. ನೋಡಿ, ಉಬ್ಬಿ ಬರ್ತದೆ ನೋಡಿ. ನೋಡಿ, ಉಬ್ಬಿ ಬಂದ ಮೇಲೆ ಅದನ್ನು ತಿರುಗಿಸಬೇಕು. ಇದು ಬಿಳಿ ಅಕ್ಕಿ ಸ್ವಲ್ಪ ಕಾಯಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ. ಸ್ವಲ್ಪ ಕಾಯಲಿಕ್ಕೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದ್ರೇ ಒಳ್ಳೆಯದಾಗೋದು. ಇದು ಚೆನ್ನಾಗಿ ಕಲರ್ ಬರಬೇಕು. ಹೀಗೆ ತಿರುಗಿಸಿ ಇದನ್ನು ಫ್ರೈ ಮಾಡಬೇಕು. ಫ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ. ಇದು ತುಂಬ ಟೇಸ್ಟ್ ಆಗ್ತದೆ ಇದು ಅಕ್ಕಿ ವಡೆ. ನೋಡಿ, ಇದು ನೀವು ಹೀಗೆ ರೌಂಡ್ ಮಾಡ್ತೀರಲ್ಲ, ಅದು ಕರೆಕ್ಟ್ ರೌಂಡ್ ಆಗಿ ಮಾಡಬೇಕು. ಇಲ್ಲದಿದ್ದರೆ ನಿಮಗೆ ಪ್ರೆಸ್ ಮಾಡುವಾಗ ಕರೆಕ್ಟ್ ಶೇಪ್ ಬರೋದಿಲ್ಲ ನಿಮಗೆ. ನೋಡಿ, ಹೀಗೆ ಮುಚ್ಚಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡುವಾಗ ಕೂಡ ತುಂಬ ಫೋರ್ಸ್ಫುಲಿ ಪ್ರೆಸ್ ಮಾಡಬಾರ್ದು. ಸ್ವಲ್ಪ ನಿಧಾನದಿಂದ ಪ್ರೆಸ್ ಮಾಡಬೇಕು. ನೋಡಿ, ಈ ಥರ ನೋಡಿ. ಎಣ್ಣೆಗೆ ಹಾಕ್ತಾ ಇದ್ದೇನೆ ನೋಡಿ. ಎಣ್ಣೆಗೆ ಹಾಕಿದ ಮೇಲೆ ಅದು ಉಬ್ಬಿ ಬಂದ ಮೇಲೆ ಮಗಚಬೇಕು ನೋಡಿ. ಅದರಷ್ಟಕ್ಕೆ ಅದು ಉಬ್ಬಿ ಬರ್ತದೆ ನೋಡಿ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ನೋಡಿ. ಉಬ್ಬಿ ಬಂದ ಮೇಲೆ ಅದನ್ನು ತಿರುಗಿಸಬೇಕು. ಮತ್ತು ತಿರುಗಿಸಿ ಫ್ರೈ ಮಾಡಬೇಕು. ಕೆಂಪಾಗೋ ತನಕ ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ತಗೊಳ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಇದು ಮದುಮಗಳಿಗೆ, ಸೀಮಂತಕ್ಕೆ ಮದುಮಗಳಿಗೆ ಎಲ್ಲ ಅಕ್ಕಿ ವಡೆ ಮಾಡ್ತಾರೆ.
ನಮ್ಮಾಚೆ. ಚಿಕನ್ ಕರಿ ಜೊತೆ ತುಂಬ ಒಳ್ಳೆಯದಾಗ್ತದೆ. ಮ್ಯಾಂಗ್ಳೂರ್ ಸ್ಟೈಲಲ್ಲಿ ಚಿಕನ್ ಕರಿ ಮಾಡೋದು ಹೇಗೆ ಅಂತ ಇನ್ನೊಮ್ಮೆ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಚಿಕನ್ ಕರಿ ಜೊತೆ ತುಂಬ ಒಳ್ಳೆಯದಾಗ್ತದೆ ಇದು ಅಕ್ಕಿ ವಡೆ. ನೋಡಿ, ಇದೇ ಥರ ಫ್ರೈ ಮಾಡಿ ತಗೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತದೆ ನೋಡಿ. ತುಂಬ ಸುಲಭ ಇದು ಮಾಡೋದು. ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಲಿಲ್ಲದ್ರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಈಗ ಕೆಂಪು ನೋಡಿ, ಒಂಥರ ಕೆಂಪು ಕಲರ್ ಬರ್ತದೆ, ಅಲ್ಲಿ ತನಕ ಫ್ರೈ ಮಾಡಬೇಕು. ಕಾಯಲಿಲ್ಲದ್ರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ನೋಡಿ, ಇಷ್ಟು ಕಾದರೆ ಸಾಕು. ನೋಡಿ, ಇದು ಅಕ್ಕಿ ವಡೆ ರೆಡಿಯಾಗಿದೆ. ನೆಯ್ ಪತ್ತರ್ ಅಂತ ಕೂಡ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನನ್ನ ರೆಸಿಪಿ ಇಷ್ಟ ಆದರೆ ಅದಕ್ಕೆ ನನಗೊಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.